ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಬೆಂಗಳೂರಿನ ವಿಜಯನಗರದ ತಿರುಮಲ ಅಕಾಡೆಮಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಒಂದು ಅಕಾಡೆಮಿ ಏನಿದೆ ಇದು ಕೋಲಾರದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದೆ. ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಇವತ್ತು ಬಂದಿರತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, KS ಆಗಿರ್ಬೋದು, PSI ಆಗಿರ್ಬೋದು, PDO ಆಗಿರ್ಬೋದು, ಹಾಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, BMTC ಎಕ್ಸಾಮಿನೇಷನ್ ಆಗಿರ್ಬೋದು, KPSC C ಗ್ರೂಪ್ ಆಗಿರ್ಬೋದು, ಹೀಗೆ ಹಲವಾರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಏನಿದ್ದೀರಾ, ಹಾಗೆ ಮುಂದೆ ನಡೆಸಬೇಕಂತ ಒಂದು ಏಮನ್ನ ಇಟ್ಕೊಂಡಿರ್ತಕ್ಕಂಥವ್ರು ಏನಿದ್ದೀರಾ, ಅವ್ರಿಗೆಲ್ಲ ಕೂಡ ಒಂದು ಸಂತಸದ ಸುದ್ದಿಯನ್ನ ತಂದಿದ್ದೀವಿ. ಅದೇನಪ್ಪ ಅಂತಂದ್ರೆ, ಝೀರೋ ಶುಲ್ಕದಲ್ಲಿ ನೋಡಿ, ಝೀರೋ ಶುಲ್ಕದಲ್ಲಿ ಬಂದಾಗ ಈ ಒಂದು ಕೋರ್ಸ್ಗಳಿಗೆ ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಝೀರೋ ಶುಲ್ಕದಲ್ಲಿ ತರಬೇತಿಯನ್ನು ನೀಡ್ತಾ ಇರತಕ್ಕಂಥ ಏಕೈಕ ಸಂಸ್ಥೆ ಯಾವುದು ಅಂತಂದ್ರೆ ನಿಮ್ಮ ಒಂದು ತಿರುಮಲ ಅಕಾಡೆಮಿ. ಕಾರಣ ಏನಪ್ಪಾ ಅಂತಂದ್ರೆ, ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನ ಅಕಾಡೆಮಿ ಕೈಗೊಂಡಿದೆ. ಇಲ್ಲಿ ಸಿಸ್ಟಮ್ ಯಾವ ತರ ಇರುತ್ತೆ ಅಂತಂದ್ರೆ, ಕೌನ್ಸಿಲಿಂಗ್ ಮುಖಾಂತರವಾಗಿ ನೋಡಿ, ಕೌನ್ಸಿಲಿಂಗ್ ಮುಖಾಂತರವಾಗಿ ಒಂದು ಪಟ್ಟಿಯನ್ನ ತಯಾರನ್ನ ಮಾಡ್ತೀವಿ. ಆ ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ಅನ್ನ ಕೊಟ್ಟಿರ್ತೀವಿ. 1ರಿಂದ 50ರವರೆಗೂ ಸೀರಿಯಲ್ ನಂಬರ್ ಅನ್ನ ಕೊಟ್ಟಿರ್ತೀವಿ. ಆ 1ರಿಂದ 50ರವರೆಗೂ ಏನು ಸೀರಿಯಲ್ ನಂಬರ್ ಕೊಟ್ಟಿರ್ತೀವೋ ಅವ್ರಿಗೆ ಹಂತ ಹಂತವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿದೀವಿ. ಅದು ಯಾವ ತರ ಇರುತ್ತಪ್ಪ ಅಂತಂದ್ರೆ, 1ರಿಂದ 10ನೇ ಸೀರಿಯಲ್ ನಂಬರ್ ವರೆಗೂ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಬಂದಾಗ ಝೀರೋ ಶುಲ್ಕದಲ್ಲಿ ತರಬೇತಿಯನ್ನ ಕೊಡ್ತೀವಿ. ಅಂದ್ರೆ ಯಾವುದೇ ರೀತಿಯಂತ ಒಂದು ಶುಲ್ಕ, ನಿರ್ವಹಣಾ ವೆಚ್ಚ ಅದು ಇದು ಎಲ್ಲ ಏನು ಇರಲ್ಲ. ಅವ್ರು ಜಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದು ಪಾರ್ಟಿಸಿಪೇಟ್ ಅನ್ನ ಮಾಡಿದಾರೆ ಅಂತಂದ್ರೆ, ನೆಕ್ಸ್ಟ್ ಅವರು ಆ ಒಂದು ಪಟ್ಟಿಯಲ್ಲಿ 1ರಿಂದ ಅಪ್ ಟು 10th ಒಂದು ಸೀರಿಯಲ್ ನಂಬರ್ ಅಲ್ಲಿ ಬಂದಿದ್ದಾರೆ ಅಂತಂದ್ರೆ ಖಂಡಿತ ಅವ್ರಿಗೆ ಝೀರೋ ಶುಲ್ಕದಲ್ಲಿ ತರಬೇತಿಯನ್ನ ಕೊಡ್ತೀವಿ. ಮತ್ತೆ ಇನ್ನು ಉಳಿದಿರ್ತಕ್ಕಂಥವ್ರು ಯಾವ ತರ ಸರ್ ಅಂತಂದ್ರೆ, 21ರಿಂದ 30 ಏನಿದೆ, ಅದಕ್ಕಿಂತ ಮುಂಚೆ 11 ಹಿಡಿದು ಅಪ್ ಟು 20th ಏನಿದೆ, ಆ ಒಂದು 20 ವರೆಗೂ ಇರ್ತಕ್ಕಂಥ ಒಂದು ಸೀರಿಯಲ್, 11ರಿಂದ ಹಿಡಿದು 20ನೇ ಒಂದು ಸೀರಿಯಲ್ ವರೆಗೂ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರು ಕೇವಲ 5,000 ರೂಪಾಯಿಗಳಿರುತ್ತೆ. ಈಗ ನಿಮಗೆ ಗೊತ್ತಿರಬೇಕು, ಯಾವ್ದಾದ್ರು ಒಂದು ಕೋಚಿಂಗ್ ಅಲ್ಲಿ KS ಆಗಿರ್ಬೋದು, PSI ಆಗಿರ್ಬೋದು, PDO ಆಗಿರ್ಬೋದು, ಹೀಗೆ ಒಂದು ಯಾವ್ದಾದ್ರು ಒಂದು ತರಬೇತಿಯನ್ನ ಪಡಿಬೇಕು ಅಂತಂದ್ರೆ ಸರಿಸುಮಾರು 20ರಿಂದ 1 lakh ವರೆಗೂ ಕೂಡ ಇರ್ತಕ್ಕಂಥ ಸಂಸ್ಥೆಗಳು ಇದಾವೆ. ನಿಮ್ಗೆ ಕೇವಲ 5,000 ರೂಗಳಲ್ಲಿ ನಿಮ್ಗೆ ತರಬೇತಿಯನ್ನ ನೀಡೋದಕ್ಕೆ ಸಂಸ್ಥೆ ನಿರ್ಧರಿಸಿದೆ. ಅದರಿಂದ ಇದನ್ನು ಕೂಡ ಯುಟಿಲೈಸ್ ಅನ್ನ ಮಾಡ್ಕೋಬಹುದು. ಹಾಗೆ 21ರಿಂದ 30ನೇ ಒಂದು ಸೀರಿಯಲ್ ಏನಿದೆ ಅವ್ರಿಗೆ ಬಂದಾಗ 10,000 ನಿಗದಿಯನ್ನ ಮಾಡಿದೆ. ಈಗ ನೀವು ನೋಡಿರ್ಬೇಕು, ಕೆಲವು ಕಡೆ ಬಂದಾಗ ಉಚಿತ ತರಬೇತಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಉಚಿತ ತರಬೇತಿ ಅಂತ ಅಲ್ಲಿಗೆ ಹೋದಾಗ ಕೇಳಿದಾಗ ಇಲ್ಲ ನಮ್ಗೆ 8,000 ಕಟ್ಟಬೇಕು, ಇಲ್ಲ 10,000 ಕಟ್ಟಬೇಕು, ಇಲ್ಲ 12,000 ಕಟ್ಟಬೇಕು, ನಿರ್ವಹಣಾ ವೆಚ್ಚ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ಬಂದಾಗ ಏನಪ್ಪಾ ಅಂತಂದ್ರೆ, ಓನರ್ಸ್ ಫ್ಯಾಕಲ್ಟೀಸ್ ಆಗಿರ್ತಕ್ಕಂಥ ಒಂದು ಕಾರಣದಿಂದ ಹಾಗೂ ಇತರ ಒಂದು ಟೀಮು ಏನಿದೆ ಅದೆಲ್ಲ ಕೂಡ ವರ್ಕ್ ಮಾಡ್ತಕ್ಕಂಥ ಒಂದು ಕಾರಣದಿಂದ ಈ ಒಂದು ಅಮೌಂಟ್ ಬಂದಾಗ ಒಳ್ಳೆ ಗುಡ್ ಕ್ವಾಲಿಟೀಸ್ ಟೀಚರ್ಸ್ ಇರ್ತಾರೆ. ಮತ್ತೆ ಫಲಿತಾಂಶ ಏನಿದೆ ಉತ್ತಮ ಫಲಿತಾಂಶವನ್ನು ನೀಡಿರ್ತಕ್ಕಂಥ ಒಂದು ಸಂಸ್ಥೆ, ಒಳ್ಳೆ ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಅದರಿಂದ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಸೀರಿಯಲ್ ನಂಬರ್ ಆಗಿರ್ತಕ್ಕಂಥ 31ಯಿಂದ ಅಪ್ ಟು 50 ಏನಿದೆ, ನೆಕ್ಸ್ಟ್ ಬರ್ತಕ್ಕಂಥವ್ರು ಯಾರು ಬೇಕಾದ್ರೂ ಜಾಯಿನ್ ಅನ್ನ ಆಗ್ಬೋದು. ಅವ್ರಿಗೆಲ್ಲ ಕೂಡ ಎಷ್ಟಪ್ಪ ಇರುತ್ತೆ ಅಂತಂದ್ರೆ 15,000 ರೂಪೀಸ್ ಇರುತ್ತೆ. ಇಲ್ಲಿ ಬಂದಾಗ ಎಲ್ಲಾ ಕೋರ್ಸ್ಗಳಿಗೆ KS ಆಗಿರ್ಬೋದು, PSI ಆಗಿರ್ಬೋದು, PDO ಆಗಿರ್ಬೋದು, KPSC C ಗ್ರೂಪ್ ಆಗಿರ್ಬೋದು, ಈ ಒಂದು ಎಲ್ಲಾ ಪರೀಕ್ಷೆಗಳು ಕೂಡ ಯುಟಿಲೈಸ್ ಆಗೋ ತರ ಒಂದು ತರಬೇತಿಯನ್ನ ಕೊಡ್ತೀವಿ. ಅದರಿಂದ ಇದನ್ನ ಯುಟಿಲೈಸ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಎಲ್ಲಾ ಕಡೆನೂ ಇದನ್ನ ಶೇರ್ ಮಾಡಿ, ಮೈನ್ ಶೇರ್ ಮಾಡಿ. ಯಾಕಂದ್ರೆ ಈ ತರ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅಂತಂದ್ರೆ ನೀವು ಸಾಕಷ್ಟು ಶೇರ್ ಮಾಡ್ಬೇಕು. ಹಾಗೆ ಬಂದ್ವಿ ಅಂತಂದ್ರೆ ನೋಡಿ, ನಮ್ಮ ಅಕಾಡೆಮಿಯಲ್ಲಿ ಅರ್ಜಿ ಸಲ್ಲಿಕೆ ದಿನಾಂಕ ಯಾವತ್ತಿಂದ ಪ್ರಾರಂಭ ಅಂತಂದ್ರೆ 15/4/2024 ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ನಿಮ್ಗೆ ಕೊನೆಯ ದಿನಾಂಕ, ಆ ಒಂದು ಅರ್ಜಿಯ ಜೊತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ ಪಟ್ಟಿ ಏನಿದೆ ಆ ಪಟ್ಟಿ ಬಂದು ನಮ್ಮ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಇರುತ್ತೆ. ನೀವು ಫೋಟೋನ ಇಟ್ಕೊಂಡು ಹೋಗಿ ಆ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಿ ಅರ್ಜಿಯ ಒಂದು ಜೊತೆಯಲ್ಲಿ ಸಲ್ಲಿಸ್ತಕ್ಕಂಥ ಒಂದು ಟೈಮಲ್ಲಿ ಬಂದಾಗ ಅರ್ಜಿ ಹೊರಗಡೆ ಎಲ್ಲೂ ಸಿಗಲ್ಲ, ಆನ್ಲೈನ್ ಅಲ್ಲೂ ಕೂಡ ಸಿಗಲ್ಲ. ನೀವು ಅಕಾಡೆಮಿಗೆ ಬಂದ್ಬಿಟ್ಟು ಅರ್ಜಿಯನ್ನ ತಗೋಬೇಕಾಗುತ್ತೆ. ಸರ್ ಹಾಗಂದ್ರೆ ಈ ಕೌನ್ಸಿಲಿಂಗ್ ಅಂತ ಹೇಳ್ತಾ ಇದೀರಿ, ಯಾವತ್ತು ಕೌನ್ಸಿಲಿಂಗ್ ಅಂತಂದ್ರೆ ನೆಕ್ಸ್ಟ್ ಅದಾದ ಒಂದು ದಿನ ಬಿಟ್ಟು 24ನೇ ತಾರೀಕು, ಇದೇ 24/4/2024 ಏನಿದೆ
ಕೌನ್ಸಿಲಿಂಗ್ ದಿನಾಂಕ ನಿರ್ಧಾರ ಆಗಿದೆ. ಆವತ್ತು ಎಲ್ಲರೂ ಕೂಡ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೇಕಾಗುತ್ತೆ. ಮತ್ತೆ ಅಂತಿಮ ಪಟ್ಟಿ ಯಾವತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇನೆ 25th ಬಂದಾಗ ಅಂತಿಮ ಪಟ್ಟಿ ಬಂದು ರೆಡಿ ಆಗಿರುತ್ತೆ. ಅದರಿಂದ ಆ ಅಂತಿಮ ಪಟ್ಟಿಯಲ್ಲಿ ಏನೋ ಸೀರಿಯಲ್ ನಂಬರ್ಗಳು ಬಂದಿರುತ್ತೋ ಅದ್ರ ಮುಖಾಂತರವಾಗಿ ನೀವು ದಾಖಲಾತಿಗಳನ್ನ ಪಡಿಬೇಕು. ನಾವು 2 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿರ್ತೀವಿ. ಅಂತಿಮ ಪಟ್ಟಿ ಆದ್ಮೇಲೆ ನೀವು ದಾಖಲಾತಿ ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ಸೀಟನ್ನ ಬೇರೆಯವ್ರಿಗೆ ನಾವು ಅಲಾಟ್ಮೆಂಟ್ ಅನ್ನ ಮಾಡ್ತೀವಿ. ಇಷ್ಟು ಬಂದಾಗ ಈ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ, ಇದನ್ನ ಎಲ್ಲಾ ಕಡೆನೂ ಕೂಡ ಶೇರ್ ಮಾಡಿ. ಈ ಮೂಲಕ ಎಲ್ರಿಗೂ ಕೂಡ ಧನ್ಯವಾದಗಳು.